ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಯೂಟ್ಯೂಬಿಂಗ್ ಜರ್ನಿಯ 4ನೇ ದಿನ ಆಗಿರೋದ್ರಿಂದ ಇವತ್ತು ರೆಸ್ಟ್ ಡೇ ಆಗಿರುತ್ತೆ. ಸೊ ನಾನಿವತ್ತು ಬೆಳಗ್ಗೆ ಚಿಲ್ಲಾಗಿ 7 ಗಂಟೆಗೆ ಎದ್ದಿದ್ದೀನಿ. ಶಿಸ್ತಾಗಿ ಹಾಲು ಕುಡಿತಾ ಇದ್ದೀನಿ. ಈಚೆ ಬಂದು ನೋಡ್ತಿದ್ದೀನಿ, ನೋಡಿ ಸೀನರಿ ಆಸಮ್. ಎದ್ದಿದ್ದು ಒಂಥರ ಖುಷಿ ಆಗುತ್ತೆ. ಸೊ ನೆಕ್ಸ್ಟ್ ಈ 4 ದಿವಸದಿಂದ ನಾನೇನು ವರ್ಕೌಟ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀನೋ ಅದರಿಂದ ಏನು ಚೇಂಜಸ್ ಕಾಣಿಸ್ತಿದೆ ಅಂದರೆ, ಬೆಳಗ್ಗೆ 6 ಗಂಟೆಗೆ ಎಚ್ಚರ ಆಗುತ್ತೆ, ಇವತ್ತು ಆಗಿತ್ತು. ಸೊ ಸ್ಲೀಪ್ ಸೈಕಲ್ಸ್ನ ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದೀನಿ 3 ಡೇಸಿಂದ. ರಾತ್ರಿ 10 ಗಂಟೆ ಮೇಲೆಲ್ಲ ಮೊಬೈಲ್ ನೋಡೋಕ್ಕಾಗಲ್ಲ. ಎಡಿಟಿಂಗ್ ಮಾಡಬೇಕು, ಎಡಿಟಿಂಗ್ ಹೇಗೆ ಹ್ಯಾಂಡಲ್ ಮಾಡಬೇಕು ಗೊತ್ತಾಗ್ತಿಲ್ಲ. ಸೊ ಲೆಟ್ಸ್ ಗೋ ಆನ್, ಆಗುತ್ತೆ. ಸೊ ಸ್ವಲ್ಪ ಅಮ್ಮಗೆ ಹೆಲ್ಪ್ ಮಾಡಿಬಿಟ್ಟು ಇವತ್ತು 4 ಆರ್ಮ್ಸ್ ವರ್ಕೌಟ್ ಮಾಡೋಣ. ರೆಸ್ಟೇ ಅಂತ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಬೇಗ ಎಲ್ಲ ಕಟ್ ಮಾಡಿ ಸ್ಟಾರ್ಟ್ ಮಾಡುವ. ಸೊ ಈಗ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಸೊ ಮಸಲ್ಸ್ ನೋಡಿ ಯಾವ ಥರ ಬಿಹೇವ್ ಮಾಡುತ್ತೆ 4 ಆರ್ಮ್ಸ್ ವರ್ಕೌಟ್ ಮಾಡುವಾಗ. ಅಷ್ಟೊಂದು ಏನು ಪಂಪ್ ಕಾಣಿಸ್ತಿಲ್ಲ. ಮಾಡ್ತಾ ಮಾಡ್ತಾ ನೋಡೋಣ ಹೇಗೆ ಚೇಂಜಸ್ ಆಗುತ್ತೆ. ನಾನು ಇದು 3 ಸೆಟ್ಸ್ ಮಾಡ್ತಾ ಇದ್ದೀನಿ, 20 reps ಪರ್ ಟೈಮ್. ಜಾಸ್ತಿ ಸೇಮ್ ಕಂಟೆಂಟ್ ಆಗಲ್ಲ, ಬೋರ್ ಆಗಿಬಿಡುತ್ತೆ ನಿಮಗೆ. ಸೊ ಹಾಗೆ ನೋಡಿ, ಇದು ಇನ್ವರ್ಟೆಡ್ ಹ್ಯಾಂಡ್ಸ್ ಹಿಡ್ಕೋತಾ ಇದ್ದೀನಿ. ಅಂದರೆ ಗ್ರಿಪ್ನ ಆಪೋಸಿಟ್ ಡೈರೆಕ್ಷನ್ ಹಿಡ್ಕೊಂಡು ಅಪ್ವರ್ಡ್ಸ್ ಮಾಡ್ತಾ ಇದ್ದೀನಿ. ಸೊ ನೀವು ಅಪ್ವರ್ಡ್ ಮಸಲ್ಸ್ ನೋಡ್ಬೋದು ಹೇಗೆ ಬಿಹೇವ್ ಮಾಡುತ್ತೆ ಅಂತ. 4 ಆರ್ಮ್ಸ್ ವರ್ಕೌಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆದಷ್ಟು ಡೈಲಿ ಮಾಡಿದ್ರೆ ಐ ಥಿಂಕ್ ಜಾಸ್ತಿ ಚೆನ್ನಾಗಿರೋ ರಿಸಲ್ಟ್ಸ್ ಬರುತ್ತೆ. ಸೊ ಟೈಮ್ ಆಯಿತು ಗಾಯ್ಸ್, ನೀವು ನೋಡ್ದಂಗೆ ಮಕ್ಕಳೆಲ್ಲ ಸ್ಕೂಲ್ಗೆ ಓಡೋಗ್ತಿದ್ದಾರೆ. ನಮಗೂ ಆಫೀಸ್ಗೆ ಟೈಮ್ ಆಯಿತು, ಬೇಗ ಹೊರಡೋಣ. ಬೇಗ ರೆಡಿ ಆಗ್ಬಿಟ್ಟು ಬರ್ತೀನಿ, ಬಾಯ್. ಸೊ ನಾನು ಪ್ರೋಟೀನ್ ಸೋರ್ಸ್ಗೆ ಅಂತ ಜಸ್ಟ್ ಮಧ್ಯಾಹ್ನಕ್ಕೆ ಕಾಳು ತೊಗೊತಾ ಇದ್ದೀನಿ, 1 ಬೌಲ್. ಸೊ ಮಾರ್ನಿಂಗ್ 2 eggs ತೊಗೊತಾ ಇದ್ದೀನಿ. ಆದಷ್ಟು ಯಾವಾಗ ಆಗುತ್ತೋ, ಬಜೆಟ್ ಇರಬೇಕಲ್ಲಪ್ಪ, ಹಾಗಂತ ಬೇಕಾಬಿಟ್ಟು ಮಾಡ್ತಿಲ್ಲ. ಫುಡ್ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಈಸ್ ದ ಥಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಟು ಬಿಲ್ಡ್ ಮಸಲ್ಸ್. ಬಟ್ ನಮಗೂ ಟೈಮ್ ಬರುತ್ತೆ, ಮಸ್ತಾಗಿ ಡಿಫ್ರೆಂಟ್ ಪ್ರೋಟೀನ್ ಸೋರ್ಸ್ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಮತ್ತೆ ಸಿಗುವ, ಬಾಯ್.